ಮೊದಲನೇ ಪ್ರಶ್ನೆ, ಕರ್ನಾಟಕದ ರಾಜಧಾನಿ ಯಾವುದು? ಎ. ಮೈಸೂರು, ಬಿ. ಬೆಂಗಳೂರು, ಸಿ. ಧಾರವಾಡ, ಡಿ. ಶಿವಮೊಗ್ಗ. ಸರಿಯಾದ ಉತ್ತರ ಬಿ. ಬೆಂಗಳೂರು. ವಿವರಣೆ: ಕರ್ನಾಟಕದ ರಾಜಧಾನಿ ಬೆಂಗಳೂರು. ಇದು ರಾಜ್ಯದ ಅತಿದೊಡ್ಡ ನಗರ ಮತ್ತು ಭಾರತದ ಐಟಿ ರಾಜಧಾನಿ ಎಂದು ಪ್ರಸಿದ್ಧವಾಗಿದೆ. ಮುಂದಿನ ಪ್ರಶ್ನೆ, ಕರ್ನಾಟಕದ ದೊಡ್ಡ ನಗರ ಯಾವುದು? ಎ. ಬೆಂಗಳೂರು, ಬಿ. ಮೈಸೂರು, ಸಿ. ದಾವಣಗೆರೆ, ಡಿ. ಶಿವಮೊಗ್ಗ. ಸರಿಯಾದ ಉತ್ತರ ಎ. ಬೆಂಗಳೂರು. ವಿವರಣೆ: ಕರ್ನಾಟಕದ ಅತಿದೊಡ್ಡ ನಗರ ಬೆಂಗಳೂರು. ಇದು ರಾಜ್ಯದ ರಾಜಧಾನಿಯೂ ಹೌದು ಮತ್ತು ಜನಸಂಖ್ಯೆ, ವಿಸ್ತೀರ್ಣ ಮತ್ತು ಆರ್ಥಿಕ ಪ್ರಾಮುಖ್ಯದ ದೃಷ್ಟಿಯಿಂದ ಕರ್ನಾಟಕದಲ್ಲಿ ಅಗ್ರಸ್ಥಾನದಲ್ಲಿದೆ. ಮುಂದಿನ ಪ್ರಶ್ನೆ, ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳು? ಎ. 25 ಜಿಲ್ಲೆಗಳು, ಬಿ. 28 ಜಿಲ್ಲೆಗಳು, ಸಿ. 31 ಜಿಲ್ಲೆಗಳು, ಡಿ. 35 ಜಿಲ್ಲೆಗಳು. ಸರಿಯಾದ ಉತ್ತರ ಸಿ. 31 ಜಿಲ್ಲೆಗಳು. ಮುಂದಿನ ಪ್ರಶ್ನೆ, ಕರ್ನಾಟಕ ಸಂಗೀತದ ಪಿತಾಮಹ ಎಂದು ಕರೆಯಲ್ಪಡುವವರು ಯಾರು? ಎ. ತಾನ್ಸೆನ್, ಬಿ. ಪುರಂದರದಾಸ, ಸಿ. ಕನಕದಾಸ, ಡಿ. ಮೀರಾಬಾಯಿ. ಸರಿಯಾದ ಉತ್ತರ ಬಿ. ಪುರಂದರದಾಸ. ವಿವರಣೆ: ಪುರಂದರದಾಸರನ್ನು ಕರ್ನಾಟಕ ಸಂಗೀತದ ಪಿತಾಮಹ ಎಂದು ಕರೆಯಲಾಗುತ್ತದೆ. ಅವರು ಕರ್ನಾಟಕ ಸಂಗೀತದ ಮೂಲ ಪಿತಾಮಹರಾಗಿ ಗುರುತಿಸಲ್ಪಟ್ಟಿದ್ದಾರೆ ಮತ್ತು ಅವರು ಸಂಗೀತ ಮತ್ತು ಸಾಹಿತ್ಯಕ್ಕೆ ಅಮೂಲ್ಯ ಕೊಡುಗೆ ನೀಡಿದ್ದಾರೆ. ಮುಂದಿನ ಪ್ರಶ್ನೆ, ಕರ್ನಾಟಕ ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರು? ಎ. ಕುಮಾರಸ್ವಾಮಿ, ಬಿ. ಎಸ್. ಎ. ಮುರಳೀಧರನ್, ಸಿ. ಕೆ. ಚೆಂಗಲರಾಯರೆಡ್ಡಿ, ಡಿ. ದೇವೇಗೌಡ. ಸರಿಯಾದ ಉತ್ತರ ಸಿ. ಕೆ. ಚೆಂಗಲರಾಯರೆಡ್ಡಿ. ವಿವರಣೆ: ಕರ್ನಾಟಕ ರಾಜ್ಯದ ಮೊದಲ ಮುಖ್ಯಮಂತ್ರಿ ಕೆ. ಚೆಂಗಲರಾಯರೆಡ್ಡಿ ಅವರು 1956ರಲ್ಲಿ ಕರ್ನಾಟಕ ರಾಜ್ಯದ ರಚನೆಯಾದ ನಂತರ ಮೊದಲ ಮುಖ್ಯಮಂತ್ರಿಯಾದರು. ಮುಂದಿನ ಪ್ರಶ್ನೆ, ಹಿಸ್ಟರಿ ಎಂಬ ಪದವು ಯಾವ ಭಾಷೆಯಿಂದ ಉಗಮವಾಗಿದೆ? ಎ. ಲ್ಯಾಟಿನ್, ಬಿ. ಗ್ರೀಕ್, ಸಿ. ಸಂಸ್ಕೃತ, ಡಿ. ಹೀಬ್ರೂ. ಸರಿಯಾದ ಉತ್ತರ ಬಿ. ಗ್ರೀಕ್. ವಿವರಣೆ: ಹಿಸ್ಟರಿ ಎಂಬ ಪದವು ಗ್ರೀಕ್ ಭಾಷೆಯ ಹಸ್ಟೋರಿಯ ಎಂಬ ಪದದಿಂದ ಉಗಮವಾಗಿದೆ. ಇದರ ಅರ್ಥ ವಿಚಾರಣೆ ಅಥವಾ ತನಿಖೆ ಮಾಡು ಎಂದಾಗಿದೆ. ಮುಂದಿನ ಪ್ರಶ್ನೆ, ಹಿಸ್ಟರಿ ಎಂಬ ಪದದ ಅರ್ಥ ಏನು? ಎ. ಕಥೆ, ಬಿ. ವಿಚಾರಣೆ ಅಥವಾ ತನಿಖೆ, ಸಿ. ಘಟನೆ, ಡಿ. ಜ್ಞಾನ. ಸರಿಯಾದ ಉತ್ತರ ಬಿ. ವಿಚಾರಣೆ ಅಥವಾ ತನಿಖೆ. ವಿವರಣೆ: ಹಿಸ್ಟರಿ ಎಂಬ ಪದವು ಗ್ರೀಕ್ ಭಾಷೆಯ ಹಸ್ಟೋರಿಯ ಎಂಬ ಪದದಿಂದ ಬಂದಿದೆ. ಹಸ್ಟೋರಿಯ ಎಂಬ ಪದದ ಅರ್ಥ ವಿಚಾರಣೆ ಅಥವಾ ತನಿಖೆ ಮಾಡು ಎಂದು. ಇದು ಘಟನೆಗಳು, ಸಂಸ್ಕೃತಿ ಮತ್ತು ಮಾನವ ಚಟುವಟಿಕೆಗಳನ್ನು ಅಧ್ಯಯನ ಮಾಡುವ ವಿಜ್ಞಾನವನ್ನು ಸೂಚಿಸುತ್ತದೆ. ಇತಿಹಾಸವು ಹಿಂದಿನ ಘಟನೆಗಳನ್ನು ದಾಖಲಿಸುವ ಮತ್ತು ಅರ್ಥಮಾಡಿಕೊಳ್ಳುವ ಪ್ರಕ್ರಿಯೆಯಾಗಿದೆ. ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಥ್ಯಾಂಕ್ ಯು.